ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾನುವಾರ ಗಂಟೆ 12:30 ಹೇಳಿದ್ನಲ್ಲ ಮಗನಿಗೆ ಅಮ್ಮ ಆಗಿತ್ತು ಅಂತ ಎಲ್ಲ. ಆವಾಗ ನಾನು ಟೆಂಪಲ್ಗೆ ಹೋಗಿ ಬರೋಕ್ಕೆ ಆಗಲಿಲ್ಲ. ಇವತ್ತು ಹೋಗಿ ಬಂದೆ. ಅದು ಒಂದೆರಡು ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವರಿಬ್ಬರನ್ನ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗೋ ಅಷ್ಟರಲ್ಲಿ ತುಂಬ ಲೇಟಾಗೋಯಿತು. ಹಾಗಾಗಿ ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಹೋಗಿ ಬಂದಿದ್ದೀನಿ. ಹೋಗಿ ಬಂದಮೇಲೆ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲೂ ಕೂಡ ಗ್ರಾಸರೀಸ್ ಅನ್ನೋಕ್ಕಿಂತ ಸ್ವಲ್ಪ ಅಷ್ಟೇ ನಾನು ತರಿಸಿದ್ದೀನಿ. ಏನೇನು ತರಿಸಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತರಿಸಿದ್ದೀನಿ. ನೀವು ನಗ್ಬೋದು ಅಲ್ಲ, ನಗ್ತೀರಾ ಯಾವ ಥರ ಬಂತಪ್ಪ ಕಾಲ ಅಂತ ಅಂದ್ಕೊಂಡು. ಬನ್ನಿ ನೋಡೋಣ ಏನೇನು ತೊಗೊಂಬಂದಿದ್ದೀನಿ ಅಂತ. ಇವತ್ತು ನಾನು ಬಿಗ್ ಬಾಸ್ಕೆಟಲ್ಲಿ ಏನೇನು ತರಿಸಿದ್ದೀನಿ ಅಂದರೆ, ನೋಡ್ತಾ ಇದ್ದೀರಾ, ಎಳ್ನೀರು ತರಿಸಿದ್ದೆ. ಪೂಜೆಗೆ ಹೋಗ್ಬೇಕಾಗಿತ್ತು, ಎಳ್ನೀರು ಬೇಕಿತ್ತು ಅರ್ಜೆಂಟಾಗಿ ನನಗೆ. ಹಾಗಾಗಿ ಅರ್ಜೆಂಟಿಗೆ ಸಂಜೆ ಹೋಗಿ ತರೋರು ಯಾರೂ ಇರಲಿಲ್ಲ. ನಿಮಗೂ ಗೊತ್ತು, ಸಂಜೆ ಹೇಳ್ತಿದ್ದಂಗೆ ಯಾರು ತಂದು ಕೊಡ್ತಾರೆ ಅಲ್ವಾ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಹೊರಗೆ ಹೋಗಿದ್ರು. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ಕೆಟಲ್ಲೇ ಆರ್ಡ್ರ್ ಮಾಡಿದ್ರೆ, ನಿಮಗೆ ಗೊತ್ತೇ ಇದೆ ಅಲ್ವಾ, ರಾತ್ರಿ 10 ಗಂಟೆಗೆ ಮಾಡಿದ್ರೆ ಬೆಳಿಗ್ಗೆ ಆಗಲೇ 7 ಗಂಟೆಗೆ ಬಂದು ನಮ್ಮ ಮನೆ ಬಾಗಿಲಲ್ಲಿ ಇರುತ್ತೆ. ಹಾಗಾಗಿ ಎಳ್ನೀರು 4, ಅದು ಆಫರ್ ಕೂಡ ಇತ್ತು. ಹಾಗೆ ಫ್ಲವರ್ಸ್ ಕೂಡ ತರಿಸಿದ್ದೆ. ಈಗ ನಮ್ಮ ಗಾರ್ಡನಲ್ಲಿ ಫ್ಲವರ್ಸ್ ಅಷ್ಟು ಬೆಳೀತಿಲ್ಲ, ಸಮ್ಮರ್ ಆಗಿರೋದ್ರಿಂದ. ಹಾಗೆ ಕ್ಲೀನ್ ಮಾಡಿಸ್ದೆ ಅಂತ ಹೇಳಿದ್ನಲ್ಲ, ಆ ಒಂದು ಕಾರಣಕ್ಕೆ ಫ್ಲವರ್ ರೋಸು, ಹಾಗೆ ಇದು ಸಾವಂತಿಗೆ ಹೂವು ಇದು ತರಿಸ್ದೆ. ಹಾಗೆ ಮಿಕ್ಸ್ಡ್ ಸ್ಪ್ರೌಟ್ಸ್ ತರಿಸಿದ್ದೀನಿ, ಮೊಳಕೆ ಕಾಳುಗಳು. ಹಾಗೆ ತಿನ್ನಬೇಕು ಅಂತ ನಾನು ನೆನೆನೂ ಕೂಡ ಹಾಕಿದ್ದೀನಿ ಸ್ವಲ್ಪ, ಬಟ್ ತರಿಸ್ದೆ. ಹೇಗೆ ಚೆನ್ನಾಗಿತ್ತು, ಬರೀ 9 ರೂಪೀಸ್ ಅಷ್ಟೇ, ಎಷ್ಟು ಆಫರ್ ಇತ್ತು ಅಂತ ತರಿಸ್ದೆ. ಹಾಗೆ ಮೂಲಂಗಿ ತರಿಸಿದ್ದೀನಿ ಒಂದು ಅರ್ಧ kg, ಇವತ್ತಿಗೆ ಅಥವಾ ನಾಳೆಗೆ ಏನಕ್ಕಾದ್ರೂ ಸಾಂಬಾರಿಗೆ ಏನಾದ್ರು ಆಗುತ್ತೆ ಅಂತ. ಹಾಗೆ ನಾನು ಮೇಯ್ನಾಗಿ ಇದು ಬೇಕಿತ್ತು ನನಗೆ, ಜಾಗರಿ ಪೌಡರ್ನ ತರಿಸ್ದೆ. ಆಮೇಲೆ ಇದು ಗೋಧಿ ಹಿಟ್ಟು ತರಿಸಿದ್ದೀನಿ 1 kg. ನಾನು ನಾರ್ಮಲಿ ಇದನ್ನೇ ಎಲ್ಲ ತರಿಸೋದು. 72 ರೂಪೀಸ್ ಅಂತ ಇರುತ್ತೆ, ಬಟ್ 72 ಅಲ್ಲ, ಇದು ಪಿಲ್ಸ್ಬರಿ. ಎಷ್ಟು ಅಂತ ಪ್ರೈಸ್ ನಾನು ಹೇಳ್ತೀನಿ. ಹಾಗೆ 1 ಲೀಟರ್ ಆಯಿಲ್. ಈ ವೀಕಿಗೆ ಎಷ್ಟು ಬೇಕು, ಇದೇ ಲಾಸ್ಟ್ ವೀಕೆಲ್ಲ ತರಿಸಿದ್ದು. ಈ ವೀಕಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ತರಿಸ್ಕೊತೀನಿ. ಆನಿಯನ್ ಇಲ್ಲೇ ಮನೆ ಹತ್ರನೇ ಬಂದಿತ್ತು, 100 ರೂಪೀಸ್ಗೆ 4 kgs. ಹಾಗಾಗಿ ಆನಿಯನ್ ತರಿಸ್ಕೊಬಿಟ್ಟಿದ್ದೆ. ವೀಕ್ಗೆ ನಾನು ಮಸ್ಟ್ ಆ್ಯಂಡ್ ಶುಡ್ ಆನಿಯನ್ನು ಟೊಮೆಟೊ ಎಲ್ಲ ತರಿಸ್ಕೊತೀನಿ. ಟೊಮೆಟೊ ಇದು 10 ರೂಪಾಯಿ ಅಷ್ಟೇ kg, ಒಂದು ತರಿಸ್ದೆ. ಹಾಗೆ ಬಿಸ್ಕೆಟ್ಸು, ಜಿಮ್ಜಾಮ್ ಒಂದು, ಹಾಗೆ ಓರಿಯೋ ಬಿಸ್ಕೆಟ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಮಕ್ಕಳಿಗೆ ಕೊಡೋದು, ಊಟ ಸೇರಿಸಲ್ಲ ಅದು. ಹಾಗೆ ಸನ್ರೈಸ್ ಫಿಲ್ಟರ್ ಕಾಫಿ ಮಾಡ್ಕೊತಿರೋದ್ರಿಂದ ಇನ್ಸ್ಟೆಂಟ್ ಏನು ನಮಗೇನು ಬೇಕಾಗಿಲ್ಲ. ಇನ್ ಕೇಸ್ ಸಡನ್ನಾಗಿ ಫಿಲ್ಟರ್ ಹಾಕದೇ ಇದ್ದಾಗ ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ತರಿಸಿದ್ದೀನಿ. ಲಾಸ್ಟ್ ವೀಕ್ ತರಿಸಿರಲಿಲ್ಲ, ಅದಕ್ಕೋಸ್ಕರ. ಹಾಗೆ ಲಿಟಲ್ ಹಾರ್ಟ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಲ್ಲ ನಮ್ಮ ಮನೇಲಿ, ಒಂದು ದಿನಕ್ಕೂ ಆಗಲ್ಲ. ಆದ್ರೂ ನಾನೇನು ಮಾಡಿಬಿಟ್ಟೆ, ಪ್ಯಾಕ್ ಆಫ್ 4 ಬರುತ್ತೆ, ಅದನ್ನು ಬುಕ್ ಮಾಡಿದ್ದೀನಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಲಾಸ್ಟ್ ವೀಕ್ ಆರ್ಡರ್ನೇ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟ್ ವೀಕ್ ಒಂದೇ ಒಂದು ಮಾಡಿದ್ದೆ, ಅದೇ ಬಂದಿದೆ. ಇದಿಷ್ಟೇ ಈ ಸರಿ. ಹಾಗೆ ಡೆಟಾಲ್ ಒಂದು ಬೇಕಿತ್ತು, ಡೆಟಾಲ್ ಕೂಡ ತರಿಸಿದ್ದೀನಿ. ಇಷ್ಟೇ ಚಿಕ್ಕ ಶಾಪಿಂಗು. ನೀವು ನಗ್ತೀರಾ ಅಂತ ಅಂದಿದ್ದು ಅಂದರೆ, ಎಳ್ನೀರನ್ನು ನೋಡಿ ನಗ್ತೀರಾ ಅಂತ ಅಂದ್ಕೊಂಡೆ, ಬಟ್ ಎಳ್ನೀರು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ನನಗೆ ಅದಕ್ಕೆ ಬಿಗ್ ಬಾಸ್ಕೆಟಲ್ಲಿ ಎಳ್ನೀರು ತರ್ಸೋಕ್ಕೆ ಇಷ್ಟ. ಇಂಡಿಪೆಂಡೆಂಟಾಗಿ ನಾವೇ ಇಲ್ಲೊಂದು ಚಾಕುಲಿ ಹಿಂಗೆ ಅಂದ್ಬಿಟ್ಟು ಕುಡಿದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಅದಕ್ಕೋಸ್ಕರನೇ ಇಷ್ಟ ಬಿಗ್ ಬಾಸ್ಕೆಟ್ ಎಳ್ನೀರು. ಏನಿಲ್ಲ, ಹೊರಗಡೆನೂ 35, ಹೊರಗಡೆ 40 ರೂಪಾಯಿ ಅಂತ ಅನಿಸುತ್ತೆ, ಬಿಗ್ ಬಾಸ್ಕೆಟಲ್ಲಿ 35. ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ ಹೊತ್ತು, ಬಟ್ ನಾನು ಬೆಳಿಗ್ಗೆ ಕುಡ್ದಿಲ್ಲಲ್ಲ, ಹಂಗಾಗಿ ಇವಾಗ ಹಿಂಗಾಗಿದೆ. ಇಷ್ಟೇ ಶಾಪಿಂಗ್ ಮಾಡಿದ್ದು, ಏನೊಂದು 400-450 ರೂಪಾಯಿ ಅಷ್ಟೇ. ಹಾಗೆ ಎಗ್ ಕೂಡ ತರಿಸಿದ್ದೀನಿ. ಎಗ್ಗು ನಾನ್ ವೆಜ್ ಏನೂ ಮಾಡೇ ಇರಲಿಲ್ಲ ಈ ವೀಕು, ಬಟ್ ಇವನು ಕೇಳ್ತಾ ಇದ್ದ, ನಾನೇ ಮಾಡಬಾರ್ದು, ಅಮ್ಮ ಬಂದಾಗ ನಾನ್ ವೆಜ್ ಏನೂ ಮಾಡಬಾರ್ದು ಅಂತ ಅಂತಾರೆ ಅಂದ್ಬಿಟ್ಟು ಮಾಡಿರಲಿಲ್ಲ. ಇವತ್ತಿಂದ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಬನ್ನಿ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ.
ಸೊ ಯಾಕೆ ನಗ್ತೀರಾ ಅಂತ ಅಂದೆ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಮ್ಮನವರ ಗುಡಿಗೆ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ. ಮಗನಿಗೆ ಅಮ್ಮ ಆಗಿದ್ದರಿಂದ ಅಲ್ಲಿಗೆ ಹೋಗಿದ್ದೆ ಅಂತ. ಸೊ ಒಂದು ಪೂಜೆಗೆ ಎಳ್ನೀರು ಹಾಗೆ ಹೂವು, ಒಂದು ಮೊಸರು, ಅನ್ನಕ್ಕೆ ಮೊಸರು ಸಮೇತ ನಾನು ಬಿಗ್ ಬಾಸ್ಕೆಟ್ನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನೀವು ನಗ್ತೀರಾ ಅಂತ ಹೇಳಿದೆ. ಸೊ ಇನ್ನು ತಡ ಮಾಡೋದು ಬೇಡ, ತಮ್ಮನೇಲಲ್ಲಿ ಏನಿದೆ ನೀವು ನೋಡ್ತಾ ಇದ್ದೀರಾ. ಸೊ ಬಿಟ್ಟು ಉಪದೇಶಗಳಿಗೆ ತಲೆ ಕೆಡಿಸ್ಕೋಬೇಕಾ ಬೇಡವಾ ಅನ್ನೋದನ್ನ ಇವತ್ತಿನ ಒಂದು ವ್ಲಾಗಲ್ಲಿ ಹೇಳ್ತೀನಿ ಬನ್ನಿ. ಸೊ ಬಿಟ್ಟು ಉಪದೇಶ ಕೊಡ್ತಾರೆ ಎಲ್ಲರಿಗೂ. ಅದಕ್ಕೆ ಏನಕ್ಕಂದರೆ ಅದಕ್ಕೆ ಅಮೌಂಟ್ ಕೊಡಬೇಕಾಗಿಲ್ಲ, ದುಡ್ಡು ಕೊಡದೇ ಇರುವಂತಹ ಉಪದೇಶಗಳು. ಸೊ ನಮ್ಮ ಕಷ್ಟ ನಾವು ಅನುಭವಿಸ್ತಾ ಇರ್ತೀವಿ, ಅಥವಾ ಬೇರೆಯವ್ರ ಕಷ್ಟ ಅವ್ರು ಅನುಭವಿಸ್ತಾ ಇರ್ತಾರೆ. ಬೇರೆಯವ್ರು ಬಂದು ನಮಗೆ ಉಪದೇಶ ಕೊಡೋದಾಗಲಿ, ನಾವು ಹೋಗಿ ಅಥವಾ ಬೇರೆಯವ್ರಿಗೆ ಉಪದೇಶ ನೀಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಅಂತ ಅಂದರೆ ಅವ್ರ ನೋವಲ್ಲಿ ಅವ್ರು ಇರ್ತಾರೆ. ಸೊ ಅದರಲ್ಲೆಲ್ಲ ನಾವು ಇನ್ವಾಲ್ವ್ ಆಗಿ ನೀವು ಹಂಗಿದ್ದೀರಾ, ನೀವು ಹಿಂಗಿದ್ದೀರಾ ಅಂತ ಎಲ್ಲ ಹೇಳೋದು ಬೇಡ. ಫಾರ್ ಎಕ್ಸಾಂಪಲ್, ನನ್ನ ಪರ್ಸ್ನಲ್ ಲೈಫ್ನ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನನ್ನ 2 ಮಕ್ಕಳನ್ನು ನಾನು ಎಷ್ಟು ಕಷ್ಟಪಟ್ಟು ಅನ್ನೋಕ್ಕಿಂತ ಇಷ್ಟಪಟ್ಟೆ ನಾನು ನೋಡ್ಕೋತಾ ಇರೋದು. ಆದರೂ ಕೆಲವೊಂದು ಸಂದರ್ಭದಲ್ಲಿ ನನಗೆ ಫೀಲ್ ಆಗುತ್ತೆ. ಸೊ ನಾನು ಹೀಗೆಲ್ಲ ನೋಡ್ಕೋತಾ ಇದ್ದೀನಿ, ಇಷ್ಟೊಂದೆಲ್ಲ ಟೈಮು ಹೀಗೆ ಓಡ್ತಾ ಇದೆ. ಸೊ ಈಗ ಅವನಿಗೆ ಅಮ್ಮ ಬಂತು, ಅವನಿಗೆ ಜ್ವರ ಬಂತು, ಮತ್ತು ಇವಳು ಕೂಡ ರಚ್ಚೆ ಹಿಡಿದ್ಲು, ಇವಳಿಗೂ ಸ್ವಲ್ಪ ಜ್ವರ ಬಂದಂಗಾಯಿತು. ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದರೆ ಮಧ್ಯ ಯಾರೋ ಬಂದು ಮಕ್ಕಳನ್ನ ಹಿಂಗೆ ನೋಡ್ಕೋತಾ ಇದೆಯಾ, ಮಕ್ಳಿಗೆ ಈ ಥರ ಬಟ್ಟೆ ಹಾಕಿದೆಯಾ, ಮಗು ಈಗ ಸಣ್ಣ ಇದೆ, ಮಗು ಈಗ ದಪ್ಪ ಇದೆ, ಮಗು ಹಿಂಗಿದೆ ಹಂಗಿದೆ, ನಿಂಗೆ ನೋಡ್ಕೊಳಕ್ಕೆ ಬರಲ್ಲ, ನೀನು ಚೆನ್ನಾಗಿ ನೋಡ್ಕೋತೀಯ. ನಮಗೆ ಅಂಥ ಟೈಮಲ್ಲಿ ಹೊಗಳೋದನ್ನ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಕಂಡಮ್ ಮಾಡಿ ಮಾತಾಡಿದ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಸಿಚುವೇಷನಲ್ಲಿ ಇರ್ತೀವಿ. ಸೊ ಯಾವುದೇ ಕಾರಣಕ್ಕೂ ಬಿಟ್ಟು ಉಪದೇಶನ ಕೊಡೋಕ್ಕೆ ಹೋಗಬೇಡಿ, ಯಾರಿಗೆ ಆದರೂ ಅಷ್ಟೇ. ನನಗಂತೂ ಇಂಥ ಟೈಮಲ್ಲಿ ಯಾರೂ ನಮ್ಮ ಕಷ್ಟಕ್ಕೆ ಆಗ್ತಾ ಇರಲ್ಲ ಅಂಥವರು ಬಂದು ನಮಗೆ ಉಪದೇಶ ಕೊಡೋಕ್ಕೆ ಬಂದಾಗ ನನಗಂತೂ ಆಗಲ್ಲ ಪರ್ಸ್ನಲಿ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಹೇಳಿ. ಹಾಗೆ ಇನ್ನೂ ಒಂದು ವಿಷಯ, ಅಕ್ಕಪಕ್ಕದಲ್ಲೂ ಅಷ್ಟೇ, ನೋಡಿದವರು ಅಷ್ಟೇ, ಅವರು ಹಂಗೆ ಅನ್ನಕ್ಕೆ ಬರ್ತಾರೆ. ಸೊ ಅವರು ದೂರದಿಂದ ನೋಡೋದೇ ಒಂದು, ಹತ್ರಕ್ಕೆ ಬಂದು ಫೀಲ್ ಮಾಡೋದೇ ಒಂದು. ಇದು ನನ್ನ ಪರ್ಸ್ನಲ್ ವಿಷಯ ಅಲ್ಲ, ಇನ್ ಜನರಲ್ ಕಾಮನ್ನಾಗಿ ಹೇಳ್ತಾ ಇರುವಂತಹ ವಿಷಯ. ಯಾರು ಪರ್ಸ್ನಲ್ ಅಂತ ಅಂದ್ಕೊಂಡು ನನಗೆ ಮತ್ತೆ ಕಮೆಂಟ್ ಹಾಕೋಕ್ಕೆ ಹೇಳಕ್ಕೆ ಹೋಗಬೇಡಿ. ಮೇಡಮ್ ನೀವು ಏನೋ ಹೇಳೋಕ್ಕೆ ಹೊರಟಿದ್ದೀರಾ ಅಂತ ಅಂದ್ಬಿಟ್ಟು ಕ್ವೆಶನ್ ಮಾರ್ಕ್ ಹಾಕ್ತಾರೆ ಕೆಲವರು. ಬಟ್ ಇದು ಪರ್ಸ್ನಲ್ ವಿಷಯ ಅಲ್ಲ, ಇನ್ ಜನರಲ್ ಎಲ್ಲ ಹೆಣ್ಮಕ್ಳಿಗೂ ಆಗುವಂತಹ ವಿಷಯ. ಮಕ್ಕಳುಗಳನ್ನ ಬೆಳೆಸೋ ರೀತಿ ನೀತಿಯಲ್ಲಿ ಕಮೆಂಟ್ ಮಾಡ್ತಾರೆ ಹಿಂದೆಯಿಂದ. ದಯವಿಟ್ಟು ಆ ರೀತಿ ಮಾಡಬೇಡಿ. ಒಬ್ಬ ತಾಯಿಗೆ ತಾನು ಎಷ್ಟು ನೋವು ಪಡ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ತಾಯಿ ಮನೆ ಬಿಟ್ಟು ಯಾರದೇ ಸಹಾಯ ಇಲ್ಲದೆ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವಳು ಪರ್ಸ್ನಲ್ ಥಿಂಗ್ನ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ, ಅದನ್ನೆಲ್ಲ ಬಿಟ್ಟು ಬಂದಿರ್ತಾಳೆ. ಸೊ ಇಂಥ ವಿಷಯದಲ್ಲಿ ಬೇರೆಯವರು, ನಾನೇ ಆದರೂ ಅಷ್ಟೇ, ಬೇರೆಯವ್ರಿಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರ ಪರ್ಸ್ನಲ್ ಲೈಫ್ ಅವ್ರಿಗಿರುತ್ತೆ. ನಾವು ಅವ್ರಿಗೆ ಕಮೆಂಟ್ ಮಾಡಿ ನೋಡು ಅವ್ರು ಹಂಗಿದ್ದಾರೆ, ನೋಡಿ ಮಕ್ಕಳನ್ನ ಹಿಂಗೆ ಓದಿಸ್ತಾ ಇಲ್ಲ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಅಂದರೆ ಅದು ಅವರ ಪರ್ಸ್ನಲ್ ಲೈಫ್ ಆಗಿರುತ್ತೆ. ಸೊ ಇದಿಷ್ಟು ನನಗೆ ಈ ಒಂದು ವಿಡಿಯೋದಲ್ಲಿ ಹೇಳಲೇಬೇಕು ಅಂತ ಅನಿಸಿತ್ತು, ಅದಕ್ಕೋಸ್ಕರ ಹೇಳಿದೆ. ಸ್ವಲ್ಪ ಹೆಣ್ಮಕ್ಳಿಗೆ ಮೋಟಿವೇಶನ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗಳು ನಿಮಗೆ ಸಜೆಷನ್ ಕೊಡೋಕ್ಕೆ ಬಂದರೂ ಅಷ್ಟೇ, ತಗೊಳಕ್ಕೆ ಬಂದರೂ ಅಷ್ಟೇ, ನೀವು ಕೊಡೋಕ್ಕೂ ಹೋಗಬೇಡಿ, ತಗೊಳಕ್ಕೂ ಹೋಗಬೇಡಿ. ಇದರಿಂದ ನಮಗೆ ನೆಗೆಟಿವ್ ಥಾಟ್ಸ್ ತಲೆಯಲ್ಲಿ ಬಂದ್ಬಿಡುತ್ತೆ. ಫ್ರೆಂಡ್ಸ್ ಹತ್ರ ನಾವು ಶೇರ್ ಮಾಡ್ಕೋತೀವಿ, ಸರಿ ಹೌದು, ಯಾಕಂದರೆ ಅವ್ರು ದೂರ ಇದ್ದಾರೆ. ನಮಗೆ ಪರ್ಸ್ನಲ್ ನಮ್ಮ ಸಂಬಂಧಿಕರ ಹತ್ರ ನಾವು ಶೇರ್ ಮಾಡ್ಕೋತೀವಲ್ಲ ವಿಷಯಗಳನ್ನ, ಅವ್ರು ಏನೂ ಸ್ಪಂದಿಸಲ್ಲ. ನಿಜ ಹೇಳಬೇಕು ಅಂದರೆ ಅವರು ಇವ್ರ ಹತ್ರ ಅಲ್ಲ ಅವ್ರ ಹತ್ರ ಇಲ್ಲ ಇವ್ರ ಹತ್ರ ಗಾಸಿಪ್ ಮಾಡ್ತಾರೆ. ನೋಡು ಮದುವೆ ಆದ್ಲು, ನಾವು ಹಂಗೆ ಅನ್ಬೇಡ ಅಂತ ಅಂದ್ವಿ, ಹಿಂಗೆ ಮಾಡಬೇಡ ಅಂತ ಅಂದ್ವಿ, ಆದರೂ ಮದುವೆ ಆದ್ಲು, ಹಿಂಗಿದ್ದಾಳೆ, ಏನು ಮದುವೆ ಆಗೋಸ್ಕರಲ್ಲಿ ಹಂಗಿದ್ರು ಹಿಂಗಿದ್ರು, ಇವಾಗ ನೋಡು ಹೆಂಗಿದ್ದಾಳೆ ಅಂತ ಗಾಸಿಪ್ ಮಾಡೋದೇ ರಿಲೇಟಿವ್ಸು, ಫ್ರೆಂಡ್ಸ್ಗಳೆಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್ ಹತ್ರ ನಾವು ಸಜೆಷನ್ನ
ತಗೋಬೋದು, ಆರಾಮ್ಸೆ ತಗೋಬೋದು. ಅದು ಯಾವ ರೀತಿಯಾದ ಫ್ರೆಂಡ್ಸು, ನಮ್ಮ ಒಂದು ಮೈಂಡ್ಸೆಟ್ನ ಲೆವೆಲ್ಗೆ ಅವ್ರು ಇರಬೇಕು. ಅಂಥವ್ರ ಹತ್ರ ಮಾತ್ರ ನೀವು ಶೇರ್ ಮಾಡಿಕೊಂಡು ಸಜೆಷನ್ನ ತಗೊಳ್ಳಿ. ಸುಮ್ಮನೆ ಸಿಕ್ಕಿದ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು, ಅವರು ಅಷ್ಟೇ ಒಬ್ಬರಿಂದ ಒಬ್ಬರು FM ಆಗಿಬಿಡ್ತಾರೆ, ಒಂಥರ ಫ್ರೀಕ್ವೆನ್ಸಿ ಮೀಡಿಯಾ ಥರ ಇದ್ಬಿಡ್ತಾರೆ. ಅಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ನಮ್ಮ ಟೋನ್ ಲೆವೆಲ್ಗೆ ಅವರು ಮ್ಯಾಚ್ ಆಗಬೇಕು. ಓಕೆ ಅಪ್ಪ, ಇವರಿಗೆ ಹೇಳಿದ್ರೆ ಏನು ನಮಗೆ ಎಫೆಕ್ಟ್ ಆಗಲ್ಲ, ಅಟ್ಲೀಸ್ಟ್ ಅವರು 10 ಮಾತಾಡಿದ್ರೆ ಅದರಲ್ಲಿ ಒಂದು ಮಾತು ನಮಗೆ ನೀಡ್ ಇರುತ್ತೆ, ಒಂದಲ್ಲ ಒಂದು ಸಲ ಅವ್ರನ್ನ ನೆನೆಸ್ಕೊತೀವಿ ಅನ್ನೋವಾಗ ನಾವು ಅವ್ರ ಮಾತುಗಳನ್ನ ತಗೊಬೋದು ಆರಾಮ್ಸೆ. ಸೊ ನನಗೂ ಕೆಲವ್ರು ಇದ್ದಾರೆ, ತುಂಬ ಅಲ್ಲ, ಕೆಲವರು ನನಗೆ ರಿಲೇಟಿವ್ಸ್, ಮನೆಯವರು ಆ ಥರ ಅನ್ನೋಕ್ಕಿಂತ ಒಂದಿಬ್ಬರು ಫ್ರೆಂಡ್ಸ್, ಅದು ತುಂಬ ಹತ್ತಿರದಿಂದ ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನ್ನ ಒಂದು ಮೈಂಡ್ಸೆಟ್ಗೆ ಅವರು ಅಡ್ಜಸ್ಟ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಹತ್ರ ಶೇರ್ ಮಾಡ್ಕೋತೀನಿ. ಯಾಕೆ ಅಂತ ಅಂದರೆ ನಾನು ಏನು ಮಾಡಿದ್ರು ಅವರು ಅಪ್ರಿಷಿಯೇಷನ್ ಕೊಡ್ತಾರೆ ಹೊರ್ತು ಡಿಸ್ಕರೇಜ್ ಮಾಡಲ್ಲ ನನ್ನ ಯಾವುದೇ ಕೆಲಸಗಳಿಗೂ. ಅದು ಚೆನ್ನಾಗಿಲ್ಲ ಅಂತ ಅನ್ನಲಿ, ಅದನ್ನು ನನ್ನ ಬೈ ಹಾರ್ಟ್ ಹೇಳಬೇಕು ಅಂತ ಅಂದರೆ ನನ್ನ ಫ್ರೆಂಡ್ಸ್ ಯಾರು ನಾನು ಶೇರ್ ಮಾಡ್ಕೊಳ್ಳುವಂತಹ ಫ್ರೆಂಡ್ಸ್ ಯಾರು ಈ ಒಂದು ವ್ಲಾಗ್ನ ನೋಡಿದರೆ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ವ್ಲಾಗು ಇನ್ನು ಎಂಡ್ ಆಗೋದಿದೆ, ಎಂಡ್ವರೆಗೂ ನೋಡಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಇದು ಒಂದು ಕೆಲಸ ಬಿಟ್ಟಿದ್ದೆ, ಮನೆ ಹೊರಗೆ ತೊಳೆಯೋದು. ದೇವಸ್ಥಾನಕ್ಕೆ ಹೋಗಿ ಬಂದು ತೊಳ್ಕೊಬಾರ್ದು ಅಂತಾರೆ, ಬಟ್ ಅಲ್ಲಿಗೆ ಹೋಗಿ ಬಂದು ಸ್ವಲ್ಪ ರಿಲೀಫ್ ಆಯಿತು ಮೈಂಡು. ಸೊ ಹಾಗಾಗಿ ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ತುಂಬ ಧೂಳಾಗಿತ್ತು, ಅದಕ್ಕೋಸ್ಕರ ಟೈಮ್ ಇತ್ತು, ಬರ್ತೀನಿ ಅಂತ ಅಂದರು ಹೊರಗಡೆ ಮೇಡ್ ತೊಳೆಯೋರು. ಸೊ ನಾನೇ ಸ್ವಲ್ಪ ಫ್ರೀ ಇದ್ನಲ್ಲ, ಇಬ್ಬರೂ ಒಳಗೆ ಆಟ ಆಡ್ಕೊಂಡು ಆರಾಮಾಗಿದ್ದರು ಅಂತ ನನ್ನ ಪಾಡಿಗೆ ನಾನು ವಾಶ್ ಮಾಡಿಕೊಂಡೆ. ಸ್ವಲ್ಪ ಮಗಳೂ ಕೂಡ ಮಧ್ಯ ಬಂದು ಮಾತಾಡೋದು, ಕಿತಾಪತಿ ಮಾಡೋದು ಎಲ್ಲ ಇದೆ ವ್ಲಾಗಲ್ಲಿ, ನೋಡಿ ಎಂಜಾಯ್ ಮಾಡಿ. ಯಾವ್ಯಾವ ಥರ ಕಿತಾಪತಿ ಮಾಡ್ತಾಳೆ ಅಂತ. ಹೆಣ್ಮಕ್ಳೇ ಅಷ್ಟು ಅನಿಸುತ್ತೆ, ಜೊತೆಗೇ ಇರ್ತಾರೆ, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾರೆ. ಪಾಪ ಗಂಡು ಮಕ್ಕಳು ಒಂದ್ಸಲಿ ಬಂದು ಹೋಗ್ತಾರೆ, ಬಟ್ ಬೈಸ್ಕೊಂಡು ಹೊಡೆಸ್ಕೊಂಡು ಹೋಗ್ತಾರೆ. ನನ್ನ ಮಗನೂ ಅದೇ, ನನ್ನ ಮಗಳು ಅದೇನೆ. ಸೊ ಇವಳಂತೂ ನನ್ನ ಅಕ್ಕಪಕ್ಕನೇ ಸುಳ್ದಾಡ್ತಿರ್ತಾಳೆ. ಹೆಂಗೆ ಅಂತ ಅಂದರೆ ಅಂಟ್ಕೊಂಡೇ ಇರೋದು ಅಂತಾರೆ ಗೊತ್ತಾ, ಆ ಥರ ಇರ್ತಾಳೆ ಇವಳು. ಬಾತ್ರೂಮ್ಗೆ ಹೋದ್ರು ಪಕ್ಕನೇ ಕೂತ್ಕೊಳ್ಳೋದು, ಅಡುಗೆ ಮಾಡ್ತಿದ್ರು ಪಕ್ಕನೇ ಕೂತ್ಕೊಳ್ಳೋದು, ಆ ಥರ ಮಾಡಿಬಿಡ್ತಾಳೆ. ಈಗಲೂ ಅಷ್ಟೇ ಅಲ್ಲೇ ಕೂರಿಸ್ಕೊಂಡೆ ನಾನು ಮುಂದೆ ಅಲ್ಲಿ ಕೆಲಸ ಮಾಡ್ಕೊತಾ ಇರೋದು. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಇಷ್ಟೆಲ್ಲ ನಾವು ನೋಡಿಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ, ಆದರೂ ಮಕ್ಕಳು ನೀವು ನೀಟಾಗಿ ನೋಡ್ಕೊಳ್ಳಲ್ಲ ಅಂತ ಅಂದರೆ ಎಷ್ಟು ಉರಿಯುತ್ತೆ ಹೇಳಿ. ನನಗಂತೂ ನಿಜವಾಗ್ಲೂ ಬೇಜಾರಾಗೋಗುತ್ತೆ ಆ ಥರ ಹೇಳಿದಾಗ. ಬಟ್ ಬಟ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮದು ನಾವೇ ಮಾಡ್ಕೊಳ್ಳೋದು, ನಮ್ಮದು ನಾವೇ ತೊಳ್ಕೊಳ್ಳೋದು. ಸೊ ಹಾಗಾಗಿ ಬೇರೆಯವ್ರು ತೊಳೆಯೋಕ್ಕೆ ಬರಲ್ಲ, ನಾವು ಅವ್ರು ತೊಳೆಯೋಕ್ಕೆ ಹೋಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ವ್ಲಾಗ್ನ ಎಂಡ್ವರೆಗೂ ನೋಡಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನೀವಿನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಹೊಸಲನ್ನ ಒರೆಸ್ತಾ ಇದ್ದೆ, ಮಗಳು ನೋಡಿ ಅಲ್ಲೇ ಅಂಟ್ಕೊಂಡು ಕೂತಿದ್ದಾಳೆ. ಸೊ ಹಾಗೆ ಒಂದು ಡಿಫ್ರೆಂಟ್ ಆದ ಒಂದು ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ವೀಡಿಯೋನು ಕೂಡ ಹಾಕಿದ್ದೀನಿ ನಾನು, ನೋಡಿ ಚೆನ್ನಾಗಿದೆ. ಈ ಥರನೂ ಮನೆ ಮುಂದೆ ಟ್ರೈ ಮಾಡ್ಬೋದು ಹೊಸಲಲ್ಲಿ, ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳ್ತಿದ್ದೀನಿ. ಆಮೇಲೆ ನೆನ್ನೆ ವ್ಲಾಗಲ್ಲಿ ಕಡಲೆಕಾಳನ್ನ ನಾನು ಮೊಳಕೆ ಕಟ್ಟಿದ್ದೆ, ನೋಡಿ ಎಷ್ಟು ಉದ್ದ ಬಂದ್ಬಿಟ್ಟಿದೆ. ಸೊ ಇದ್ರ ಜೊತೆನೇ ಬಿಗ್ ಬಾಸ್ಕೆಟಲ್ಲಿ ಸ್ಪ್ರೌಟ್ಸ್ ಕೂಡ ತರಿಸಿದ್ದೆ, ಮಿಕ್ಸ್ಡ್ ಸ್ಪ್ರೌಟ್ಸ್ ಅಂತ ಹೇಳಿದ್ನಲ್ಲ, ಅದನ್ನ ಮಿಕ್ಸ್ ಮಾಡಿ ಹೆಸರು ಕಾಳು ಸಾರು, ಮೊಳಕೆ ಕಟ್ಟಿದ ಕಾಳುಗಳನ್ನ ಸಾರು ಮಾಡಿದ್ದೀನಿ. ಸೊ ಹಾಗೆ ದೋಸೆ ಹಿಟ್ಟನ್ನ ಕೂಡ ತರಿಸಿದ್ದೆ ಬಿಗ್ ಬಾಸ್ಕೆಟಲ್ಲಿ. ನಾನು ಯಾವಾಗ ಬಿಗ್ ಬಾಸ್ಕೆಟ್ ಮನೇಲಿ ಮಾಡ್ತೀವಿ, ಮನೇಲಿ ಮಾಡೋದು ಕ್ಲೀನಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಬಟ್ ನನಗೆ ಬಿಗ್ ಬಾಸ್ಕೆಟ್, ಅದರಲ್ಲೂ ಅವ್ರದ್ದು ನನಗೆ ದೋಸೆ ಹಿಟ್ಟು ತುಂಬ ಇಷ್ಟ. ಒಂಥರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ನೀವು ಯಾರಾದರೂ
ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಆದರೂ ಟ್ರೈ ಮಾಡಿ. ಯಾವಾಗಲೂ ಅಲ್ಲ, ಹೊರಗಡೆದು ಟ್ರೈ ಮಾಡಬಾರ್ದು. ಬಟ್ ನಾನು ವೀಕ್ಲಿ ಒನ್ಸ್ ಆದರೂ ತರಿಸ್ಕೊತೀನಿ. ಮನೇಲಿ ಒಂದು ಸಲ ಮಾಡ್ತೀನಿ, ವೀಕ್ಲಿ ಒನ್ಸ್ ಆದರೂ ಮಾಡ್ತೀನಿ. ಆದರೆ ನಾನು 2 ದಿನ ಎಲ್ಲ ಇಟ್ಟೆಲ್ಲ ತಿನ್ನೋಕೆ ಹೋಗಲ್ಲ. ಆಮೇಲೆ ಅಂದ್ಕೋಬೇಡಿ 2 ದಿನ ಇಟ್ಟು ತಿಂತಾರೆ ಅಂತ. ಸೊ ನೈಟು ಮಾರ್ನಿಂಗ್ ತರಿಸ್ಕೊಂಡಿದ್ದೆ, ಮಾರ್ನಿಂಗ್ ಪ್ರಸಾದನೇ ಆಗಿತ್ತು, ಮೊಸರನ್ನ ಪ್ರಸಾದ ತೊಗೊಂಡೋಗಿದ್ದೆ, ಅದೇ ಆಗಿತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ. ಸೊ ಬೆಳಿಗ್ಗೆ ತರಿಸ್ಕೊಂಡಿದ್ದೆ ತಿಂಡಿಗೆ ಅಂತ, ಅದನ್ನ ಮಾಡಿರಲಿಲ್ಲ. ಮಕ್ಳಿಗೆಲ್ಲ ಅನ್ನ ಮತ್ತು ಸಾರು ತಿನ್ನಿಸ್ದೆ. ನಾನು 1-2 ದೋಸೆ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ನನಗೆ ಮಸಾಲೆ ಸಾರು ಜೊತೆ ದೋಸೆ, ರೊಟ್ಟಿ ಆ ಥರ ತಿನ್ನೋಕ್ಕೆ ತುಂಬ ಇಷ್ಟ, ಆ ಕಾಂಬಿನೇಷನ್ನು. ಸೊ ರಾತ್ರಿ ಎಷ್ಟೊತ್ತೇ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ. ತಿನ್ನೋದು ಎಲ್ಲ ಯಾಕೆ ಬಿಡಬೇಕು ಅಲ್ವಾ? ಸೊ ಇಷ್ಟಪಟ್ಟಿದ್ದನ್ನ ತಿನ್ನಬೇಕು, ಇಷ್ಟಪಟ್ಟ ಹಾಗೆ ಇರಬೇಕು, ಇಷ್ಟಪಟ್ಟಿರೋ ಥರ ಡ್ರೆಸ್ ಮಾಡ್ಕೋಬೇಕು, ಇಷ್ಟಪಟ್ಟಿರೋ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪುಟಾಣಿ ದೋಸೆ ಹಾಕ್ತಿದ್ದೀನಿ. ಮಕ್ಕಳು ಏನಾರು ನಾನು ತಿನ್ನುವಾಗ ಮಧ್ಯೆ ಬಂದರೆ ಕೊಡೋಕ್ಕಾಗುತ್ತೆ 1-2 ಅಂತ. ಸೊ ಅವ್ರಿಗೆ ಆಲ್ರೆಡಿ ಊಟ ಮಾಡಿಸಿದ್ದೀನಿ. ಆಲ್ರೆಡಿ 10 ಗಂಟೆ ಆಗಿತ್ತು. ಅನ್ನ ಮತ್ತು ಸಾರು ಮಾಡಿಸಿದ್ದೆ. ಮಕ್ಕಳಿಗೆ ಸಂಜೆ ಟೈಮ್ ನಾನು ಕೊಡಲ್ಲ ದೋಸೆ, ರಾತ್ರಿ ಟೈಮು. ನನಗೆ ಹಾಕೋತಾ ಇದ್ದೆ 1-2 ತಿನ್ನೋಣ ಅಂತ. ಸೊ ಹಾಗೆ ಇನ್ ಕೇಸ್ ಬಂದರೆ ಅಂತ ಒಂದು 5 ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಎಂಡ್ವರೆಗೂ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.